ಹಲೋ ಫ್ರೆಂಡ್ಸ್, ಇವತ್ತಿನ ಕ್ಲಾಸ್ ನಾವು ಹೊಸ ಚಾಪ್ಟರ್ ತೊಗೊಂಡು ವರ್ಕ್ ಆ್ಯಂಡ್ ಎನರ್ಜಿ ಬಗ್ಗೆ ನೋಡೋಣ. ಆ ವರ್ಕ್ ಆ್ಯಂಡ್ ಎನರ್ಜಿ ಒಳಗೆ ಫಸ್ಟ್ ನಾವು ವರ್ಕ್ ಅನ್ನೋ ಕಾನ್ಸೆಪ್ಟನ್ನು ಡಿಸ್ಕಷನ್ ಮಾಡೋಣ. ಈಗ ನಿಮಗೆ ವರ್ಕ್ ಅನ್ನೋದು ಏನು ಅನ್ನೋದು ನಾನು ಹೇಳ್ಬಿಡ್ತೀನಿ ಸಿಂಪಲಾಗಿ. ಈಗ ನಮ್ಮ ರಿಯಲ್ ಲೈಫ್ ಅಂದ್ರೆ ನಮ್ಮ ನಿಜ ಜೀವನದಾಗ ನಾವೇನು ಮಾಡ್ತೀವಿ, ಒಬ್ಬ ಹುಡುಗ ಕೆಲಸ ಮಾಡ್ಯಾನಂದ್ರೆ ಏನು ಹೌದಾ, ಒಬ್ಬ ಆಸ್ಪಿರೆಂಟ್ ತಗೋರೀಗ ಅವ್ನು 2 ವರ್ಷ ಮಟ್ಟ ಕಂಟಿನ್ಯೂ ಆಗಿ ಕಾಂಪಿಟೇಟಿವ್ ಎಕ್ಸಾಮ್ ಓದ್ಯಾನ, ಆದ್ರೆ ಅವ್ನು ಎಕ್ಸಾಮ ಫೈನಲ್ ಆಗಿ ಪಾಸ್ ಆಗಲಿಲ್ಲ. ರಿಯಲ್ ಆಗಿ ಏನಂತೀವಿ, ಮಂದಿ ಏನಂತಾರೋ ಹುಡುಗ ಕಷ್ಟಪಟ್ಟು ಓದಿದ್ರೆ ಅದ್ರ ಎಕ್ಸಾಮ್ ಆಗಿಲ್ಲ ಪಾಪ, ಅದ್ರ ಕೆಲಸ ಅಂತೂ ಮಾಡ್ಯಾನ್ರಿ ಓದ್ಯಾನ್ರಿ ರಾತ್ರಿ ಬೆಳ್ತಾನ ಅಂತ ಹೇಳ್ತೀವಿ. ಅದ್ರ ನಾವು ಸೈನ್ಸ್ ಪ್ರಕಾರ ಬಂದ್ರೆ ಅವು ಯಾವ ಕೆಲಸನೂ ಮಾಡಿಲ್ಲ ಅಂತ ಲೆಕ್ಕಕ್ಕೆ ತೊಗೋತೀವಿ. ಅದ ಸೇಮನ್ನು ಯಾಕಂದ್ರೆ ಹೇಳ್ತೀನಿ ಕೇಳ್ರಿ. ಇಲ್ಲಿ ಈಗ ಸೈನ್ಸ್ ಪ್ರಕಾರ ನಾವು ಯಾವುದು ವರ್ಕ್ ಡನ್ ಅಥವಾ ವರ್ಕ್ ಆಗೈತೆ ಅಂತ ಯಾವುದನ್ನು ಕನ್ಸಿಡರ್ ಮಾಡ್ತೀವಿ ಅಂದ್ರೆ, ಸಪೋಸ ಇಲ್ಲೊಂದು ಸ್ಟೋನ್ ಐತಿ ಈಗ ಹೌದಾ, ಒಬ್ಬ ವ್ಯಕ್ತಿ ಸ್ಟೋನನ್ನು ಫುಲ್ ಫೋರ್ಸ್ಫುಲ್ಲಾಗೇನ ಪುಷ್ ಮಾಡತ್ತಾನ ಹೌದಾ. ಸ್ಟೋನನ್ನು ಪುಷ್ ಮಾಡೋ ಮುಂದೆ ಈ ಸ್ಟೋನ್ ಐತ್ಲ ಸ್ವಲ್ಪ ಡಿಸ್ಟೆನ್ಸ್ ಅಥವಾ ಸ್ವಲ್ಪ ಮೀಟರ್ ಮೂವ್ ಆಕತಿ, ಡಿಸ್ಪ್ಲೇಸ್ಮೆಂಟ್ ಆಕತ್ತೆ. ಅಂದ್ರೆ ಇಲ್ಲಿಂದ ಎಲ್ಲಿ ಮೂವ್ ಆಕತಿ, ಈ ಸ್ಟೋನ್ ಇಲ್ಲಿ ಬಂತು, ಈಗ ಡಿಸ್ಪ್ಲೇಸ್ಮೆಂಟ್ ಆಯಿತು. ಡಿಸ್ಪ್ಲೇಸ್ಮೆಂಟ್ ಆಯ್ತು ಅಂದ್ರೆ ಸ್ಟೋನ್ ಈ ಜಾಗದಿಂದ ಮೂವ್ ಆಯ್ತು. ಇದು ನಾವು ಫಿಸಿಕ್ಸ್ ಒಳಗೆ ವರ್ಕ್ ಆಗೈತೆ ಅಂತ ಕೇಳಿದ್ರೆ ಹೌದು ವರ್ಕ್ ಆಗೈತೆ. ಯಾಕಂದ್ರೆ ನಾವು ಯಾವುದೇ ಒಂದು ವರ್ಕ್ ಆಗೈತೆ ಅಂತ ಕನ್ಸಿಡರ್ ಮಾಡ್ಬೇಕಂದ್ರೆ ಫಸ್ಟ್ ಅದ್ರ ಮೇಲೆ ಫೋರ್ಸ್ ಅಪ್ಲೈ ಆಗಿರಬೇಕು. ಫೋರ್ಸ್ ಅಪ್ಲೈ ಆಗಿರಬೇಕು. ಮತ್ತು ಫೋರ್ಸ್ ಅಪ್ಲೈ ಆದಮೇಲೆ ಇಲ್ಲಿ ನಾವು ಫೋರ್ಸ್ ಅಪ್ಲೈ ಮಾಡಿದ್ವಿ, ಫೋರ್ಸ್ ಅಪ್ಲೈ ಆದಮೇಲೆ ಆ ಸ್ಟೋನಿನ ಡಿಸ್ಪ್ಲೇಸ್ಮೆಂಟ್ ಆತಂದ್ರೆ ಸ್ವಲ್ಪ ಜಾಗ ಮುಂದೆ ಮೂವ್ ಆಯಿತು ಅಥವಾ ಸ್ವಲ್ಪ ಡಿಸ್ಟೆನ್ಸನ್ನು ಕವರ್ ಮಾಡ್ತು, ಡಿಸ್ಪ್ಲೇಸ್ಮೆಂಟ್. ಸೊ ಇದಕ್ಕೆ ನಾವು ವರ್ಕ್ ಡನ್ ಅಂತ ಕರಿಬೋದು. ಇದು ವರ್ಕ್ ಡನ್ ಫಿಸಿಕ್ಸ್ ಪ್ರಕಾರ. ಯಾವುದು ವರ್ಕ್ ಡನ್ ಅಲ್ಲ ಅಂತ ಕೇಳಿದ್ರೆ, ಸಪೋಸ್ ಇದೇ ಸ್ಟೋನ್ ನಾವು ಪುಷ್ ಮಾಡಿದ ಹೌದಾ, ಇದೇ ಸ್ಟೋನು ನಾವು ಪುಷ್ ಮಾಡಿದಾಗ ಈ ಸ್ಟೋನ್ ಐತ್ಲ ಸ್ವಲ್ಪ ಕೂಡ ಅಂದ್ರೆ ಸ್ವಲ್ಪ ಐತ್ಲ ಮೂವ್ ಆಗಲಿಲ್ಲ ಅಂತ ತಿಳ್ಕೊ ಸ್ಟೋನು. ಇದು ಫಿಸಿಕ್ಸ್ ಪ್ರಕಾರ ವರ್ಕ ಮಾಡಿಲ್ಲ ಅದ್ರ ಮೇಲೆ, ಅಂದ್ರೆ ನಾವು ವರ್ಕ್ ಮಾಡಿ ಕೆಲಸ ಆಗಿಲ್ಲ ಅಂತ ಅರ್ಥ. ಫೋರ್ಸ್ ಏನೋ ಅಪ್ಲೈ ಮಾಡ್ಯಾನ ಆದರೆ ಸ್ವಲ್ಪ ಕೂಡ ಡಿಸ್ಪ್ಲೇಸ್ಮೆಂಟ್ ಆಗಿಲ್ಲ ಅಂದರೆ ಇಲ್ಲಿ ವರ್ಕ್ ಡನ್ ಏನೋ ಜೀರೋ, ಯಾವ ವರ್ಕು ಆಗಿಲ್ಲ ಅಂತ. ಅದೇ ಫೋರ್ಸ್ ಏನೋ ಅಪ್ಲೈ ಮಾಡಿದ ಅದು ಡಿಸ್ಪ್ಲೇಸ್ಮೆಂಟ್ ಆತಂದ್ರೆ ಇಲ್ಲಿ ವರ್ಕ್ ಡನ್. ಅಂದರೆ ಫಿಸಿಕ್ಸ್ ಒಳಗೆ ಸಿಂಪಲ್ ಆಗಿ ವರ್ಕ್ ಡನ್ ಆಗ್ಬೇಕಂದ್ರೆ ಫೋರ್ಸು ಮತ್ತು ಡಿಸ್ಪ್ಲೇಸ್ಮೆಂಟ್ ಎರಡೂ ಇರಬೇಕು, ಅಂದಾಗ ಮಾತ್ರ ನಾವು ಅದನ್ನ ವರ್ಕ್ ಡನ್ ಅಥವಾ ವರ್ಕ್ ಆಗಿದೆ ಅಂತ ಕನ್ಸಿಡರ್ ಮಾಡ್ಬೋದು. ಈ ವರ್ಕ್ ಡನ್ ಒಳಗೆ ಅಥವಾ 2 ಟೈಪ್ ಬರ್ತಾವೆ. ಒಂದು ಪಾಸಿಟಿವ್ ಬರ್ತೈತಿ, ಒಂದು ನೆಗೆಟಿವ್ ಬರ್ತೈತಿ, ಇನ್ನು ಕೆಲವೊಂದು ಝೀರೋ ಬರ್ತಾವೆ. ಸೊ ಇನ್ನೊಂದು, ಈ ಫೋರ್ಸನ್ನು ನಾವು ಇದನ್ನ ಡಿಸ್ಪ್ಲೇಸ್ಮೆಂಟನ್ನು ಮೀಟರ್ಸ್ ಒಳಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ಫೋರ್ಸನ್ನು ನ್ಯೂಟನ್ ಒಳಗೆ ತೊಗೋತೀವಿ ಹೌದಾ. ಈ ನ್ಯೂಟನ್ನ ಮತ್ತು ಮೀಟ್ರ್ ಎರಡೂ ನಾವು ಮಲ್ಟಿಪ್ಲೈ ಆದವು ಅಂದ್ರೆ ಏನು ಬರ್ತೈತೆ ಅಂದ್ರೆ ಜೌಲ್ ಬರ್ತೈತಿ ಹೌದಾ. ಸೊ ವರ್ಕ್ ಡನ್ನದು SI ಯೂನಿಟ್ ಏನಂತ ಕೇಳಿದ್ರೆ ಜೌಲ್. ಯಾಕಂದ್ರೆ ಫೋರ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟನ್ನು ಎರಡೂ ಮಲ್ಟಿಪ್ಲೈ ಮಾಡಿದ್ರೆ ಫೋರ್ಸದ್ದು SI ಯೂನಿಟ್ ನ್ಯೂಟನ್ನ, ಡಿಸ್ಪ್ಲೇಸ್ಮೆಂಟದ್ದು ಮೀಟ್ರ್, ನ್ಯೂಟನ್ ಇಂಟು ಮೀಟ್ರ್ ಎರಡೂ ಮಲ್ಟಿಪ್ಲೈ ಆದವು ಅಂದರೆ ಜೌಲ್ ಬರ್ತದೆ ಫೈನಲ್ ಆಗಿ. ಇದು ಗೊತ್ತಿರಲಿ, ವರ್ಕದ್ದು SI ಯೂನಿಟ್ ಕೇಳಿದ್ರೆ ಜೌಲು. ಸೊ ನಾವೇನಾರು ವರ್ಕನ್ನು ಡಿಫೈನ್ ಮಾಡೋದು ಅಂದ್ರೆ, ಸಪೋಸ್ ಇಫ್ ಯು ಅಪ್ಲೈಡ್ ಎನಿ ಫೋರ್ಸ್ ಆನ್ ಎನಿ ಆಬ್ಜೆಕ್ಟ್, ಇಫ್ ದ ಆಬ್ಜೆಕ್ಟ್ ಮೇಕ್ಸ್ ಸಮ್ ಡಿಸ್ಪ್ಲೇಸ್ಮೆಂಟ್ ಇನ್ ದ ಸೇಮ್ ಡೈರೆಕ್ಷನ್ ಆರ್ ಇನ್ ಎ ಡಿಫ್ರೆಂಟ್ ಡೈರೆಕ್ಷನ್ ಆಫ್ ದಿ ಫೋರ್ಸ್, so that can be considered as a work or work done. ಸೊ ಈಗ ಇದೇ ಸ್ಟೋನನ್ನು ವಾಪಸ್ ತೊಗೋತೀನಿ, ಇನ್ನೊಂದು ಸಲ ಫೋರ್ಸನ್ನು ಅಪ್ಲೈ ಮಾಡ್ತೀನಿ. ಈ ಫೋರ್ಸ್ ಅಪ್ಲೈ ಮಾಡಿದಾಗ ಈ ಸ್ಟೋನ್ ಐತ್ಲ, ಈ ಫೋರ್ಸ್ ಯಾವ ಡೈರೆಕ್ಷನ್ದಾಗ ಅಪ್ಲೈ ಆಗತ್ತೈತಿ, ಈ ಕಡೆ ನನ್ನ ಬಲಕ್ಕೆ ಈಗ ಸ್ಟೋನ್ ಮೂವ್ ಆಗತ್ತೈತಿ ಅಲ್ಲ, ಫೋರ್ಸ್ ಬಲಕ್ಕೆ ಅಪ್ಲೈ ಮಾಡೀನಿ, ಸ್ಟೋನ್ ಮೇಲೆ ಅಪ್ಲೈ ಮಾಡಿದಾಗ ಈ ಸ್ಟೋನು ಇದೇ ಡೈರೆಕ್ಷನ್ದಾಗ ಮೂವ್ ಆಯ್ತಂದ್ರೆ ಇದಕ್ಕೆ ನಾವು ಪಾಸಿಟಿವ್ ವರ್ಕ್ ಡನ್ ಅಂತ ಕನ್ಸಿಡರ್ ಮಾಡ್ತೀವಿ. ಅಂದ್ರೆ ಫೋರ್ಸ್ ಯಾವ ಡೈರೆಕ್ಷನ್ದಾಗ ಅಪ್ಲೈ ಮಾಡಿರ್ತೀವಿ ಅದೇ ಡೈರೆಕ್ಷನ್ದಾಗ ಡಿಸ್ಪ್ಲೇಸ್ಮೆಂಟ್ ಆದ್ರೆ ಅದು ಪಾಸಿಟಿವ್ ವರ್ಕ್ ಡನ್. ಸಪೋಸ್ ಈಗ ನಾವು ಕಾರ್ದಾಗ ಹೋಗ್ತಿರ್ತೀವಿ, ಸಪೋಸ್ ಇದು ಕಾರ್ ಅಂತ ತಿಳ್ಕೊರಿ, ಕಾರ್ದಾಗ ಹೋಗ್ತಿರ್ತೀವಿ, ಫುಲ್ ಎಕ್ಸಿಲೇಟರ್ ಕೊಟ್ಟು ಕಾರ್ ಹೋಗ್ತಿರ್ತೀವಿ. ಹೋಗೋ ಮುಂದೆ ಕಾರ್ ಈ ಡೈರೆಕ್ಷನ್ದಾಗ ಮೂವ್ ಆಗತ್ತೈತಿ ಅಂದ್ರೆ ಈಗ ಫೋರ್ಸ್ ಈ ಡೈರೆಕ್ಷನ್ದಾಗ ಅಪ್ಲೈ ಆಗತ್ತೈತಿ ಹೌದಾ. ಎಕ್ಸಿಲೇಷನ್ ಕೊಟ್ಟು ಅಂದ್ರೆ ಫೋರ್ಸ್ ಅದೇ ಡೈರೆಕ್ಷನ್ದಾಗ ಹೊಂಟೈತಿ. ಹೋಗೋ ಮುಂದೆ ನಾವೇನು ಬ್ರೇಕ್ ಅಪ್ಲೈ ಮಾಡ್ತೀವಿ, ಬ್ರೇಕ್ ಏನು ಮಾಡ್ತೈತಿ, ಈ ಫೋರ್ಸನ್ನು ತಡಿತೈತಿ ಅಂದ್ರೆ ಇದ್ರ ಅಪೋಸಿಟ್ ಹೌದ್ರ. ಅಂದ್ರೆ ಬ್ರೇಕ್ ಹಚ್ಚಿದಾಗ ಇದ್ದಿದ್ದು ಏನು ಇದು ಸ್ಪೀಡ್ ಏನಿರ್ತೈತಿ ಅಂತ ಕಂಟ್ರೋಲ್ ಮಾಡ್ತೈತೆ, ಅಂದ್ರೆ ಅಪೋಸಿಟ್ ಇದಕ್ಕೆ ಅಪೋಸ್ ಮಾಡ್ತೈತಿ ಬ್ರೇಕ್ ಹಚ್ಚಿದ್ದು ಅಂದ್ರೆ ಫೋರ್ಸ್ ಹೌದಾ. ಸೊ ಇದನ್ನು
ಯಾವುದೈತಲ್ಲ ಯಾವುದು ಫೋರ್ಸನ್ನು ಅಪೋಸ್ ಮಾಡ್ತೈತಲ್ಲ ಅಥವಾ ಯಾವ ಫೋರ್ಸದ ಅಪೋಸಿಟ್ ಡೈರೆಕ್ಷನ್ದಾಗ ಡಿಸ್ಪ್ಲೇಸ್ಮೆಂಟ್ ಆಕತ್ತಲ್ಲ ಅದನ್ನು ನಾವು ನೆಗೆಟಿವ್ ವರ್ಕ್ ಡನ್ ಅಂತ ಕರಿಬೋದು. ಸೊ ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಹೆಂಗೆ, ಇಲ್ಲಿ ಏನು ನಾವು ಫೋರ್ಸ್ ಬ್ರೇಕ್ ಅಪ್ಲೈ ಮಾಡ್ತೀವಲ್ಲ ಅದು ಗಾಡಿ ಅಪೋಸಿಟ್ಟಿದ್ದ ಫೋರ್ಸನ್ನು ಕಡಿಮೆ ರೆಡ್ಯೂಸ್ ಮಾಡ್ತೈತೆ. ಹೌದಾ, ಇಂಡೈರೆಕ್ಟಾಗಿನ ಡಿಸ್ಪ್ಲೇಸ್ಮೆಂಟ್ ಈ ಕಡೆ ಅದಂಗೆ. ಸೊ ಇದಕ್ಕೆ ನಾವು ಏನು ಅನ್ಬೋದು, ನೆಗೆಟಿವ್ ವರ್ಕ್ ಡನ್. ಇನ್ನೊಂದು ಸಿಂಪಲ್ ಆಗಿ ಸೊ ಈಗ ಇನ್ನೊಂದು ಎಕ್ಸಾಂಪಲ್ ತೊಗೋದನ್ನ. ಸೊ ಈಗ ಇದನ್ನ ಕೊಡ್ತೀನಿ, ಝೀರೋ ವರ್ಕ್ ಡನ್. ಝೀರೋ ವರ್ಕ್ ಡನ್ ಅಂತಂದರೆ ಯಾವ್ದು ಹೇಳ್ಬೋದು ಅಂದ್ರೆ, ಈಗ ಈ ಬೋರ್ಡ್ ಮೇಲೆ ನಾನು ಅಥವಾ ಒಂದು ವಾಲ್ ಮೇಲೆ ಫೋರ್ಸನ್ನು ಅಪ್ಲೈ ಮಾಡ್ತೀನಿ. ಫೋರ್ಸನ್ನು ಅಪ್ಲೈ ಮಾಡಿದಾಗ ವಾಲ್ ಐತಲ್ಲ ಸ್ವಲ್ಪ ಕೂಡ ಮೂವ್ ಆಗಂಗಿಲ್ಲ, ಅಲ್ಲಿ ಝೀರೋ ವರ್ಕ್ ಡನ್. ಯಾಕಂದ್ರೆ ಫೋರ್ಸನ್ನು ಅಪ್ಲೈ ಆಗತ್ತೈತಿ, ಡಿಸ್ಪ್ಲೇಸ್ಮೆಂಟ್ ಆಗಿಲ್ಲ, ಅದು ಝೀರೋ ವರ್ಕ್ ಡನ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಸೊ ನೆಕ್ಸ್ಟ್ ಈಗ ಪ್ರಾಬ್ಲಮ್ಸ್ ಬಗ್ಗೆ ನೋಡೋಣ. ಈಗೇನು ನಾವೀಗ ವರ್ಕ್ ಈಸ್ ಈಕ್ವಲ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳಿದೆ. ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಅಂದರೆ ನ್ಯೂಟನ್ ಇಂಟು ಮೀಟರ್ ಈಕ್ವಲ್ ಟು ಜೌಲ್ ಅಂತ ಹೇಳಿದೆ. ಇದ್ರ ಮೇಲೆ ನಾ ಈ ಪ್ರಾಬ್ಲಮ್ಸನ್ನು ಎರಡೂ ಕೂಡ ಸಾಲ್ವ್ ಮಾಡಿ ನೋಡೋಣ. ಸೊ ಫಸ್ಟ್, ಎ ಫೋರ್ಸ್ ಆಫ್ 5 Newton ಆ್ಯಕ್ಟ್ಸ್ ಆನ್ ಆ್ಯನ್ ಒಬ್ಜೆಕ್ಟ್. ದ ಡಿಸ್ಪ್ಲೇಸ್ಮೆಂಟ್ ಈಸ್ ಸೇ 2 meter ಇನ್ ದ ಡೈರೆಕ್ಷನ್ ಆಫ್ ದಿ ಫೋರ್ಸ್. ಸೊ ಫಸ್ಟ್ ಈಗ ನಾವು ನೋಡೋಣ ಆ ಪ್ರಾಬ್ಲಮನ್ನು. ಫೋರ್ಸ್ ಎಷ್ಟೈತಿ, 5 Newton ಐತಿ. 5 Newton ಫೋರ್ಸು 5 Newton ಒಂದು ಅಬ್ಜೆಕ್ಟ್ ಮೇಲೆ ಆ್ಯಕ್ಟ್ ಆಗಿರ್ತೈತಿ. ದ ಡಿಸ್ಪ್ಲೇಸ್ಮೆಂಟ್ ಈಸ್ 2 meter. ಹೌದಾ, ಡಿಸ್ಪ್ಲೇಸ್ಮೆಂಟ್ ಆಕತಿ. ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಅಬ್ಜೆಕ್ಟ್ ಎಷ್ಟು ಮೂವ್ ಆಗೈತೆ ಅಂದ್ರೆ 2 meter ಮೂವ್ ಆಗೈತಿ. ಇನ್ ದ ಡೈರೆಕ್ಷನ್ ಆಫ್ ದಿ ಫೋರ್ಸ್ ಅಂದ್ರೆ ಫೋರ್ಸ್ ಯಾವ ಡೈರೆಕ್ಷನ್ದಾಗ ಹೋಗಿತ್ತಲ್ಲ ಅದರ ಡೈರೆಕ್ಷನ್ದಾಗ ಮೂವ್ ಆಗೈತಿ. ಸೊ ಅದಕ್ಕೆ ಇದು +2 ಅಂದರೆ ಅದು +2 ಅಂತ, ನೆಗೆಟಿವ್ ಅಲ್ಲ. ಸಪೋಸು ಈಗೇನಾರ ಇದು ಅಬ್ಜೆಕ್ಟ್ ಏನಾರು ಅಪೋಸಿಟ್ ಡೈರೆಕ್ಷನ್ದಾಗ ಮೂವ್ ಆಗಿತ್ತಂದ್ರೆ ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಏನಾಕತಿ, -2 ಆಕತಿ. ಯಾಕಂದ್ರೆ ಫೋರ್ಸು ಮತ್ತು ಡಿಸ್ಪ್ಲೇಸ್ಮೆಂಟ್ ಎರಡೂ ಅಪೋಸಿಟ್ ಡೈರೆಕ್ಷನ್ನಾಗ ಇದ್ದು ಅಂದ್ರೆ ಅದು ಅವಾಗ ನಾವು ಡಿಸ್ಪ್ಲೇಸ್ಮೆಂಟನ್ನು -2 ಅನ್ನು ತೊಗೋಬೋದು. ಇಲ್ಲಿ ಸೇಮ್ ಡೈರೆಕ್ಷನ್ ಇರೋದ್ರಿಂದ ನಾವು ಪಾಸಿಟಿವ್ ಆಗಿ ತೊಗೋತೀವಿ. ವಾಟ್ ಈಸ್ ದ ವರ್ಕ್ ಡನ್ ಅಂದರೆ ಟೋಟಲ್ ಆಗಿ ವರ್ಕ್ ಡನ್ ಏನಿಲ್ಲಿ. ಸೊ ಇಲ್ಲಿ ಸಿಂಪಲಾಗಿ ಫಾರ್ಮುಲಾ ಅಪ್ಲೈ ಮಾಡಿದರೆ ಮುಗೀತು. ವರ್ಕ್ ಈಸ್ ಈಕ್ವಲ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಹೌದಾ, ಫೋರ್ಸ್ ಏನೈತಿ, 5 Newton ಐತಿ. ಡಿಸ್ಪ್ಲೇಸ್ಮೆಂಟ್ ಏನೈತಿ, +2 ಮೀಟ್ರ್. ಹೌದಾ, ಡಿಸ್ಪ್ಲೇಸ್ಮೆಂಟ್ ಅಂದರೆ ಮೀಟ್ರ್ ಒಳಗೆ ಐತಿ. 5 Newton ಇಂಟು 2 meter, 5 2s 10 NM ಬರ್ತೈತಿ. NM ಅಂದರೆ ನ್ಯೂಟನ್ ಇಂಟು ಮೀಟ್ರ್ ಇಂಟು ಮಲ್ಟಿಪ್ಲೈ ಆದರೆ 10 ಜೌಲ್ ಬರ್ತೈತಿ, ಜೌಲ್. ಸೊ ಇದ್ರದ್ದು ಆನ್ಸರು. ಸೊ ನಿಮ್ಗೆ ಈ ಪ್ರಾಬ್ಲಮ್ ಅರ್ಥ ಆಯ್ತು ಅನ್ಕೊಂಡಿನಿ. ಸೊ ಇನ್ನು ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ಸೊ ನೆಕ್ಸ್ಟ್ ಪ್ರಾಬ್ಲಮ್, ಎ ಪೋರ್ಟರ್ ಲಿಫ್ಟ್ಸ್ ಎ ಲಗೇಜ್ ಆಫ್ 15 kg. ಅಂದರೆ ಇಲ್ಲಿ 15 kg ಅಂದ್ರೆ ಮಾಸ್ ಕೊಟ್ಟಾರಿಲ್ಲ ನಮಗೆ. ಹೌದಾ, ಇದರೊಳಗೇನೋ ಮಾಸ್ 15 kg. ನಾವು ಹಿಂದಿನ ಚಾಪ್ಟರ್ ನೋಡಿವಿ ಮಾಸ್ ಯಾವಾಗಲೂ kg ಒಳಗೆ ಇರ್ತೈತಿ. ಹೌದಾ, ಅದು ನೆನಪಿರಲಿ. ಸೊ ನೆಕ್ಸ್ಟ್, ಪೋರ್ಟರ್ ಲಿಫ್ಟ್ಸ್ ಎ ಲಗೇಜ್ ಆಫ್ 15 kg ಫ್ರಾಮ್ ದ ಗ್ರೌಂಡ್ ಆ್ಯಂಡ್ ಪುಟ್ಸ್ ಇಟ್ ಆನ್ ಈಸ್ ಹೆಡ್ 1.5 meter. ಅಂದ್ರೆ ಈ ಕೆಳಗೊಂದು ಲಗೇಜ್ ಐತಿ, ಅದನ್ನ ಲಗೇಜ್ ತೊಗೊಂಡವನ ತಲೆ ಮೇಲೆ ಇಟ್ಕೋತಾನೆ. ಹೌದಾ, ಅಂದ್ರೆ ಹೆಡ್ ಮೇಲೆ ಇಟ್ಕೊಂಡಂದ್ರೆ ಏನಾಕತಿ, ಅದು ಹೈಟ್ ತೊಗೋತೈತಿ. ಇಷ್ಟು ಹೈಟ್ ಬಂತು. ಹೈಟ್ ಅಂದ್ರೆ ನಥಿಂಗ್ ಬಟ್ ಡಿಸ್ಪ್ಲೇಸ್ಮೆಂಟ್. ಹೈಟ್ ಅಂದ್ರೆ ಒಂದು, ಡಿಸ್ಪ್ಲೇಸ್ಮೆಂಟ್ ಒಂದು. ಹೈಟ್ ಈಸ್ ಈಕ್ವಲ್ ಟು ಡಿಸ್ಪ್ಲೇಸ್ಮೆಂಟ್. ಹೈಟ್ ಅಂದ್ರೆ ಒಂದು, ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಒಂದು. ಹೌದಾ, ಡಿಸ್ಪ್ಲೇಸ್ಮೆಂಟ್ ಎಷ್ಟಾಯ್ತು ಅಂತ 1.5 meter. 1.5 meter. ಸೊ ನೆಕ್ಸ್ಟ್, ಅಬೌವ್ ದ ಗ್ರೌಂಡ್ ಕ್ಯಾಲ್ಕುಲೇಟ್ ದ ವರ್ಕ್ ಡನ್ ಬೈ ಹಿಮ್ ಆನ್ ದ ಲಗೇಜ್. ಅಂದ್ರೆ ಟೋಟಲ್ ಆಗಿ ಎಷ್ಟು ವರ್ಕ್ ಡನ್ ಆಯಿತು, ವರ್ಕ್ ಎಷ್ಟಾಯಿತು. ವರ್ಕ್ ಅಂದ್ರೆ ನಮ್ಗೆ ಗೊತ್ತೈತಿ, ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಇಷ್ಟಂತ ನಮ್ಗೆ ಗೊತ್ತೈತಿ. ಈಗ ಇಲ್ಲಿ ನಮಗೆ ಡಿಸ್ಪ್ಲೇಸ್ಮೆಂಟ್ ಅಂತೂ ಸಿಕ್ತು, ಏನೋ 1.5
5 ಮೀಟರ್ ಸಿಕ್ತಪ್ಪ ಡಿಸ್ಪ್ಲೇಸ್ಮೆಂಟ್. ಸೊ ಇಲ್ಲಿ ಫೋರ್ಸ್ ಅಂತೂ ಕೊಟ್ಟೇ ಅಲ್ಲ ಅವ್ರು. ಈಗ ಫೋರ್ಸ್ ಹೆಂಗೀಗ ಸಿಂಪಲಾಗಿ ನೀವು ಯೋಚನೆ ಮಾಡಿರಿ. ಈಗ ಬ್ಯಾಗ್ ಇಲ್ಲೇ ಕೆಳಗೈತೆ ಹೌದಾ. ಈಗ ನಾ ಬ್ಯಾಗನ್ನು ಲಿಫ್ಟ್ ಮಾಡ್ತೀನಂದ್ರೆ ಹೌದಾ, ಲಿಫ್ಟ್ ಮಾಡ್ತೀನಂದ್ರೆ ಆ ಬ್ಯಾಗ್ ಮೇಲೆ ಎಷ್ಟು ಫೋರ್ಸ್ ಹಾಕಬೇಕು, ಆ ಬ್ಯಾಗ್ ಎಷ್ಟು ವೇಟ್ ಇರ್ತೈತಿ ಮಿನಿಮಮ್ ಅಷ್ಟಂತೂ ಫೋರ್ಸ್ ಹಾಕಬೇಕಾ ಹೌದಾ. ಇಲ್ಲ ಬ್ಯಾಗ್ ಎಷ್ಟೈತಿ 15 kg ಮಿನಿಮಮ್ ಅಷ್ಟು ಹಾಕಬೇಕಾ. 15 kg ಇಂಟು ಹೌದಾ. ಆ ಬ್ಯಾಗ್ ಅಷ್ಟು ವೇಟ್ ಹಾಕಿನಂದ್ರೆ ಆ ಬ್ಯಾಗ್ ಮ್ಯಾಲೆ ಬರ್ತೈತಿ, ಬರೋಂಗಿಲ್ಲ. ಯಾಕೆ ಬರೋಂಗಿಲ್ಲ, ಆ ಬ್ಯಾಗ್ ಅಷ್ಟನ್ನು ವೇಟ್ ಹಾಕಿನಂದ್ರೆ ಎರಡೂ ಬ್ಯಾಲೆನ್ಸ್ ಆತ. ನಾ ಅಪ್ಲೈ ಮಾಡೋ ಫೋರ್ಸಿಗೆ ಆ ಬ್ಯಾಗ್ ವೇಟಿಗೆ ಅಲ್ಲೇ ಹಾಕೈತಿ ಅಂದ್ರೆ ನಾವು ಎಲ್ಲಿದ್ದು ಅಲ್ಲೇ ನಿಲ್ತೀವಿ ಹೌದಾ. ಆ ಬ್ಯಾಗ್ ಮೇಲೆ ಬರೋಂಗಿಲ್ಲ. ಸೊ ಏನು ಮತ್ತೊಂದಿಟ್ಟು ಜಾಸ್ತಿ ಫೋರ್ಸ್ ಹಾಕ್ಬೇಕು. ಅದಕ್ಕೇಳು ಆ ಬ್ಯಾಗನ್ನು ಗ್ರಾವಿಟಿ ಅಟ್ರಾಕ್ಟ್ ಮಾಡ್ತಿರ್ತೈತೆ ಹೌದಾ. ಗ್ರಾವಿಟಿ ಎಷ್ಟೈತಿ 9.8 ಮೀಟ್ರ್ ಹೌದಾ. ಆ 9.8 ಮೀಟ್ರ್ ಪರ್ ಸೆಕೆಂಡ್ ಸ್ಕ್ವೇರ್ ಆ ಗ್ರಾವಿಟಿನ ನಾವು ರೌಂಡ್ ಫಿಗರ್ ಆಗಿ 10 ಮೀಟ್ರ್ ಪರ್ ಸೆಕೆಂಡ್ ಸ್ಕ್ವೇರ್ ತೊಗೋತೀವಿ. 10 ಮೀಟ್ರ್ ಪರ್ ಸೆಕೆಂಡ್ ಸ್ಕ್ವೇರ್. ಇದಕ್ಕೆ ಇದು 1.5 ಮೀಟ್ರನ್ನ ಮಲ್ಟಿಪ್ಲೈ ಮಾಡ್ತೀವಿ. ನಾ ಹೇಳಿದ್ದು ಅರ್ಥ ಆಯ್ತು ಅಂತ ಅನ್ಕೊಂತೀನಿ ನಿಮಗೆ. ಸಿಂಪಲಾಗಿ ಇನ್ನೊಮ್ಮೆ ಹೇಳ್ತೀನಿ ಕೇಳ್ರಿ. ಈ ಡಿಸ್ಪ್ಲೇಸ್ಮೆಂಟ್ ಅಂತೂ 1.5 ಮೀಟ್ರ್ ಇದು ಅಷ್ಟಿಗೂ ಅರ್ಥ ಆಗೈತಿ. ಇಲ್ಲಿ ನಾವು ಒಟ್ಟಾರೆಯಲ್ಲಿ ಏನಂದ್ರೆ ಫೋರ್ಸ್ ಅಂದ್ರೆ ನಥಿಂಗ್ ಬಟ್ mg ಅಂತ ತೊಗೊಂಡ್ವಿ. ಇಲ್ಲಿ ಮಾಸ್ m ಅಂದ್ರೆ 15 kg mg ಹೌದಾ. ಇದು ಎದ್ರ ಫಾರ್ಮುಲಾ ಯಾರು ಹೇಳ್ಬೋದು, ವೇಟದ ಫಾರ್ಮುಲಾ. ಈಗ ನಾ ಬ್ಯಾಗ್ ಅಂತ ಎತ್ತಬೇಕಲ್ಲ ಅಂದ್ರೆ ವೇಟ್ ಎತ್ತಾತೀನಿ ಇಂಡೈರೆಕ್ಟಾಗಿ ಹೌದಾ. ಆ ಬ್ಯಾಗ್ ಅಂದ್ರೆ ಬ್ಯಾಗ್ 15 kg ಅಂದ್ರೆ ವೇಟನ್ನೇ ಎತ್ತಾತೀನಿ ಹೌದಾ. ವೇಟದ ಫಾರ್ಮುಲಾನ ಮಾಸ್ ಇಂಟು ಗ್ರಾವಿಟಿ ಹೌದಾ. ಸಿಂಪಲಾಗಿ ಅದನ್ನು ಅಪ್ಲೈ ಮಾಡಿದ್ದು ನಾನು. ಅದನ್ನೇ ನಿಮ್ಗೆ ರಿಯಲ್ ಲೈಫ್ ಆಗಿ ಅಪ್ಲೈ ಮಾಡಿ ಹೇಳೋದು. ಅಂದರೆ ಈಗ ಬ್ಯಾಗ್ ಐತೆ ಕೆಳಗೆ ಹೌದಾ. ಆ ಬ್ಯಾಗ್ 15 kg ಬ್ಯಾಗನ್ನು ಎತ್ತಬೇಕಂದ್ರೆ ಎಷ್ಟು ಫೋರ್ಸ್ ಹಾಕಬೇಕು, ಮಿನಿಮಮ್ ಆ ಬ್ಯಾಗ್ ಎಷ್ಟೇ 15 kg ಅಂತೂ ಇರಬೇಕಾ. ಆ 15 kgನೇ ಎತ್ತಿದ ಮೇಲೆ ನಾ ಬ್ಯಾಗ್ ಅಂತೂ ಮೇಲೆ ಬರ್ತೈತಿ, ಬರೋಂಗಿಲ್ಲ. ನಾ ಜಗ್ಗು ಫೋರ್ಸು ಬ್ಯಾಗ್ ವೇಟು ಆಲ್ಮೋಸ್ಟ್ ಆಲ್ ಸೇಮ್ ಆಕತ್ತೆ, ಅಂದ್ರೆ ಈಕ್ವಲ್ ಆಕತಿ. ಆ ಬ್ಯಾಗ್ ಅಲ್ಲೇ ಆಕತಿ. ಈಗ ಬ್ಯಾಗ್ ಮೇಲೆ ಬರ್ಬೇಕಂದ್ರೆ ಅದು ಗ್ರಾವಿಟಿ ಹೇಳಿ ಆತೈತಿ ಎಷ್ಟು 9.8 ಮೀಟ್ರ್. ಆ ಗ್ರಾವಿಟಿನ ಜಾಸ್ತಿನ ಹಾಕಿ ಅಪ್ಲೈ ಮಾಡಿದೆ ಅಂದ್ರೆ ಗ್ರಾವಿಟಿ ಪಾಸ್ ಆಗುತ್ತೆ ಹೌದಾ. ಅಂದ್ರೆ ಪಾಸ್ ಅಂದ್ರೆ ಏನು, ಗ್ರಾವಿಟಿ ದಾಟಿ ಅಂದ್ರೆ ನಾ ಗ್ರಾವಿಟಿನಕ್ಕಿಂತನೂ ಅಂದ್ರೆ ಗ್ರಾವಿಟಿಯನ್ನು ಮಲ್ಟಿಪ್ಲೈ ಮಾಡಬೇಕಿಲ್ಲಿ 10 ಮೀಟ್ರ್ ಪರ್ ಸೆಕೆಂಡ್ ಸ್ಕ್ವೇರ್. ಸೊ ಸಿಂಪಲಾಗಿ ನಾ ಮಾಸ್ ಇಂಟು ಗ್ರಾವಿಟಿ ಅಂದ್ರೆ ನಾ ವೇಟ್ ಲಿಫ್ಟ್ ಮಾಡತ್ತೀನಿ, ಅದಕ್ಕೆ mg ಅಂತ ತೊಗೊಂಡಿನಿ. ಅದೇ ಇಲ್ಲ ನಥಿಂಗ್ ಬಟ್ ಸೇಮ್ ಎರಡೂ ಒಂದು. ಇದನ್ನೆಲ್ಲ ಸೇರಿ ನಾವು ಮಲ್ಟಿಪ್ಲೈ ಮಾಡಿದಾಗ ಈಗ ಫಸ್ಟ್ ಇದನ್ನ ತೊಗೊಂಡು 10 ಇಂಟು 1.5 ಮಲ್ಟಿಪ್ಲೈ ಮಾಡಿದ್ರೆ ಏನಾಕತಿ, ಇದು 15 kg ಹೆಂಗಿತ್ತು ಹಂಗೆ ಇಡೋನು ಹೌದಾ. ಇದು 10 ಇಂಟು 1.5 ಮಲ್ಟಿಪ್ಲೈ ಮಾಡಿದೆವು ಅಂದ್ರೆ 1.5 ಇಂಟು 10 ಹೌದಾ. ಈಗ ಪಾಯಿಂಟ್ ಇಲ್ಲ ಅಂತ ಇಟ್ಕೊಂಬಿಡ್ರಿ. ಈ ಪಾಯಿಂಟ್ ಇಲ್ಲ ಅಂತ ಅನ್ಕೋರಿ. ಈಗ ಇದನ್ನು ಬರೀ ಎಷ್ಟೇ ಮಲ್ಟಿಪ್ಲೈ ಮಾಡಿರಿ ಏನು ಬರ್ತೈತಿ 150 ಬರ್ತೈತಿ ಹೌದಾ. ಇಲ್ಲಿ ಪಾಯಿಂಟ್ ಎಷ್ಟು ನಂಬರ್ ಆದಮೇಲೆ ಐತಿ, 1 ನಂಬರ್ ಆದಮೇಲೆ ಪಾಯಿಂಟ್ ಐತಿ. ಸೊ 1 ನಂಬರ್ ಆದಮೇಲೆ ಪಾಯಿಂಟ್ ಇಟ್ಬಿಡ್ರಿ ಹೌದಾ. ಇದು 15 ಆಯ್ತು. ಈಗ 15 ಮೀಟ್ರ್ ಪರ್ ಸೆಕೆಂಡ್ ಸ್ಕ್ವೇರ್. ಇನ್ನು ಬೇಕಾದ್ರೆ ಇಷ್ಟೇ ನೀವು ಮೀಟ್ರ್ ಅಂತೂ ಇಟ್ಕೋಬೋದು. ನಾ ಇದನ್ನ ಕ್ಯಾಲ್ಕುಲೇಷನ್ಗೆ ಈಸಿ ಆಗಲ್ಲ ಅಂತ ಸಪ್ರೇಟ್ ಇಂಟು ಮೀಟ್ರ್ ಅಂತ ಇಟ್ಕೊಂಡೀನಿ. ಸೊ ನೆಕ್ಸ್ಟ್ ಈ kgನ ಮತ್ತು ಈ ಮೀಟ್ರ್ ಪರ್ ಸೆಕೆಂಡ್ ಸ್ಕ್ವೇರ್ ಎರಡೂ ನಾವು ಮಲ್ಟಿಪ್ಲೈ ಮಾಡಿದೆವು ಅಂದರೆ ಏನು ಬರ್ತೈತಿ, ನ್ಯೂಟನ್ ಬರ್ತೈತಿ. ಸೊ ನಾ ಇದೇ ಪ್ರಾಬ್ಲಮನ್ನು ಇಲ್ಲಿ ಕಂಟಿನ್ಯೂ ಮಾಡ್ತೀನಿ. ಇದೇನೈತಲ್ಲ 15 ಇಂಟು 15 ಎಟ್ಟ 225. 15 ಇಂಟು 15 5 5 25 2 ಮೇಲೆ ಹೋಗ್ತಾ 1 5 5 ಇದು ಪ್ಲಸ್ 2 ಅಂದ್ರೆ 75 5 1 5 1 1 1 ಇಲ್ಲಿ 5 7 + 5 12 1 ಕ್ಯಾರಿ ಅಪ್ 225 ಹೌದಾ. ಇಲ್ಲಿ ಏನಾಯ್ತು 15 ಇಂಟು 15 ಮಾಡಿದಾಗ 225 ಬಂತು ಹೌದಾ. ಈ kg ಈ ಮೀಟ್ರ್ ಪರ್ ಸೆಕೆಂಡ್ ಸ್ಕ್ವೇರ್ ನಾ ಎರಡೂ ಮಲ್ಟಿಪ್ಲೈ ಮಾಡಿದ್ರೆ ಏನು ಬರ್ತೈತೆ ಅಂದರೆ ನ್ಯೂಟನ್ ಬರ್ತೈತಿ ಹೌದಾ. ಈ ಯೂನಿಟ್ಸನ್ನು ಮಲ್ಟಿಪ್ಲೈ ಮಾಡಿದ್ರೆ ನಂಗೆ ನ್ಯೂಟನ್ ಸಿಗ್ತೈತಿ. ಆಮೇಲೆ ಇದು ಲಾಸ್ಟ್ನೇಕು ಮೀಟ್ರ್. ಸೊ ಈಗ ಈ ನ್ಯೂಟನ್ನ ಮತ್ತು ಮೀಟ್ರ್ ಎರಡೂ ಮಲ್ಟಿಪ್ಲೈ ಮಾಡಿದ್ರೆ 225 ಜೌಲ್. ಸೊ ಇದು ನಿಮ್ಗೆ ಅರ್ಥ ಆಗೈತೆ ಅಂತ ಅನ್ಕೊಂತೀನಿ. ಕೆಲವೊಬ್ರಿಗೆ ಏನು ಕನ್ಫ್ಯೂಷನ್ ಆಕತ್ತಂದ್ರೆ ಈ 15 kg ಮತ್ತು 10 ಮೀಟ್ರ್ ಪರ್ ಸೆಕೆಂಡ್ ಕನ್ಫ್ಯೂಷನ್ ಆಕತಿ. ಅದಕ್ಕಾಗಿ ಸಿಂಪಲ್ ಆಗಿ ಇದು ಈಗ ನಾವು ಬ್ಯಾಗನ್ನ ಎತ್ತೈತಿಲ್ಲ, ಬ್ಯಾಗ್ ಅಂದ್ರೆ ಏನು ವೇಟದ್ದು ಏನೈತಿ mg ಮಾಸ್ ಇಂಟು ಗ್ರಾವಿಟಿ. ಅದನ್ನ ಅಪ್ಲೈ ಮಾಡಿಬಿಟ್ರೆ ಇದನ್ನ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು. ಇಲ್ಲಕ್ಕೆ ನಾನು ಅಪ್ಲೈ ಮಾಡ್ತೀನಂದ್ರೆ ಹೇಳಿಲ್ಲ ಬ್ಯಾಗ್ ವೇಟ್ ಲಿಫ್ಟ್ ಮಾಡೋಕೆ ಗ್ರಾವಿಟಿ ಅವ್ನು ಎರಡೂ ಮಲ್ಟಿಪ್ಲೈ ಮಾಡಬೇಕು. ಫೈನಲ್ ಆಗಿ ನಮ್ಗೆ 225 ಜೂಲ್ ಆನ್ಸರಾಗಿ ಸಿಗ್ತೈತಿ. ಸೊ ನಿಮ್ಗೆ ವರ್ಕ್ ಅನ್ನೋ ಕಾನ್ಸೆಪ್ಟ್ ಅರ್ಥ ಆಗೈತೆ ಅಂತ ಅನ್ಕೊಂತೀನಿ. ಅರ್ಥ ಆಗ್ಲಿಕ್ಕಂದ್ರೆ ಈ ವಿಡಿಯೋ ಇನ್ನೊಂದು ಸಲ ನೋಡಿರಿ, ನಿಮ್ಗೆ ಪಕ್ಕ ಅರ್ಥ ಆಕತಿ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.